ಮೇಡಮ್ ನಾನು ನಿಮ್ಮ ನಿಮ್ ಬಗ್ಗೆ ಗೌರವ ಇದೆ ನನಗೆ, ಗೌರವ ಇದೆ ಮೇಡಮ್, ನಿಮ್ ಬಗ್ಗೆ ನನಗೆ ಗೌರವ ಇದೆ ನೋಡಿ. ಮಗನ ಹೆಸರು ನಾವು ಯಾವತ್ತೂ ಅಭಿಮಾನ ಇದೆ. ಫೋನ್ ಅವ್ರ ಬಗ್ಗೆ ಅಪಾರವಾಗಿ ಗೌರವ ಅವನು ಈ ಬೌಂಡ್ರಿಲೆಲ್ಲ ಮುಂಚೆ ಕೆಲಸ ಮಾಡಿದ್ದವನಂತೆ. ಅವನು ಇವನು ಶಿಷ್ಯ. ಇವನು ಬರೀ ಮಾತಾಡೋದಷ್ಟೇ, ಇವನ್ ಏನು ಇಲ್ಲ. ಇಂಥವ್ರನ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದಾನೆ. ಏನ್ ಮನೆ ಹತ್ರ ಬಂದಿದ್ರೆ ಮೇಡಮ್? ಏನ್ ನಿನ್ನೆ ಮೊನ್ನೆ ಎಲ್ಲ ಗಲಾಟಿರಿ. ನಿನ್ನೆ ಮೊನ್ನೆ ನಮ್ಮ ಹುಡುಗ ಇಲ್ಲಿ ಕೆಲಸ ಮಾಡಕ್ ಬಿಡ್ತಾ ಇಲ್ಲ. ಈ ಹುಡುಗನ ಹೆಸರು ಮಾತ್ರ ಇದು ಮಾಡಿರೋದು ಏನಂದ್ರೆ ನಮಗ್ ಸೇರಿದ್ದು ಬೋರ್ಡ್ ಎಲ್ಲ ಹಾಕಿದ್ದಾರೆ. ನಮ್ಮ ಹುಡುಗಂದು ಇದು ನಮ್ದು ಎಲ್ಲೈತೆ ಅವ್ರದ್ದು ಅಂತ ತೋರ್ಸಕ್ ಹೇಳಿ. ನಾವು ಕಾಂಪೌಂಡ್ ಹೋಗ್ತಾ ಇದೀವಿ. ಮತ್ತೆ ಯಾಕೆ ಆಗ್ತಾ ಇರ್ತಾರೆ ನಮ್ ಜಾಗಕ್ಕೆ? ನಾವು ಅವ್ರ ಕೋರ್ಟಿಂದ ಆರ್ಡರ್ ತಂದ್ರೆ ಬಿಟ್ಕೊಡ್ತೀವಿ. ಈಗ ಹೊಡೆದಿದ್ದಾರೆ, ಅವ್ರು ಹೊಡೆದಿದ್ದಕ್ಕೆ ಡಿಫಾರ್ಮೇಶನ್ ಹಾಕಿದೀವಿ ಬಿಡಿ. ಮೇಡಮ್ ಈಗ ಅವರು ಕಂಪ್ಲೇಂಟ್ ಕೊಟ್ಟರೆ, ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕಂಪ್ಲೇಂಟ್ ಯಾಕೆ ಕೊಟ್ಟಿರೋದು ಗೊತ್ತಾ? ನೋಡಿ, ಕ್ಯಾಮ್ರಾ ಬಿಚ್ಚವ್ರೆ, ಬೀಗ ಬಿಚ್ಚವ್ರೆ, ನಮ್ದೆಲ್ಲ ಹೊಡೆದಾಕ್ಯವ್ರೆ, ನಮ್ಮ ಎಲೆಕ್ಟ್ರಿಕ್ ಸಾಮಾನ್ ಕತ್ಕ ಹೋಗ್ಯವ್ರೆ. ನೈಟ್ ಎಲ್ಲ ಅವ್ರೆಲ್ಲ ಬರೋದು ರೌಡಿಸಮ್ ಮಾಡೋದಿಲ್ಲಿ. ನಿನ್ನೆ ಒಬ್ಬ ಪೊಲೀಸ್ ಕರ್ಕ ಬಂದವ್ರು, ಅವ್ರ ನಂಬರ್ ಇಟ್ಟಿದ್ದೀನಿ, SP ಕೊಡ್ತೀನಿ. ಇವರು ಈ ಏರಿಯಾದಲ್ಲ ಒಂದು ದಂಧೆ ಇದು. ನ್ಯಾಯಾಲಯದ ಸ್ಟೇ ಕೇಳಿದ್ರಿ, ಸ್ಟೇ ಸಿಕ್ಕಿಲ್ಲ. ಸ್ಟೇ ಕೊಡ್ತಾರೆ, ಆರಾಮಾಗಿ ಕೊಡ್ತಾರೆ. ನಮ್ ಪೇಪರ್ನೆಲ್ಲ ನೋಡ್ತಾರೆ. ತಪ್ಪು ನಮ್ದಿದ್ರೆ ನಮಗ್ ಕೊಡ್ತಾರೆ. ಅಲ್ಲಿವರೆಗೂ ನಮ್ಗೆ ಪಕ್ಕದಲ್ಲಿ ಇವ್ನು ಹೊಡೆದಿದ್ದಾನಲ್ಲ, ನಮಗ್ ಮನೆಗ್ ಸೇಫ್ಟಿ ಬೇಡ. ಕಾಂಪೌಂಡ್ ಸರ್, ಈಗ ಇಷ್ಟೊತ್ತು ನೀವು ನಾವು ವಾದಗಳನ್ನ ಮಾಡಿದ್ದನ್ನ ತಾವೆಲ್ಲರೂ ಗಮನಿಸಿದ್ದೀರಿ. 65 ನಿಮಿಷದಿಂದ ಏನ್ ದಾಖಲೆ ಇರಬೇಕು ಎಲ್ಲಾ ದಾಖಲೆಗಳು ನಮ್ಮಲ್ಲಿ ಇದೆ. ಕೋರ್ಟಿಗೆ ನಾವು ಒದಗಿಸಿದ್ವಿ. ಇವರು ನಮ್ಮ ಮೇಲೆ ಕೋರ್ಟಿಗೆ ಮತ್ತೆ ಹೋಗಿದ್ದಾರೆ. ನಮ್ದು ಕೋರ್ಟ್ ನ OS ಬೋರ್ಡ್ ಅನ್ನ ನಮ್ದೇ ಪ್ರಾಪರ್ಟಿ ಅಂತ ಅನ್ಬಿಟ್ಟು ಇಲ್ಲಿ ನಾವು ಬೋರ್ಡ್ ಅನ್ನ ನಾವು ನೆಟ್ಟಿದ್ದು, ಅಲ್ಲ ಆ ಬೋರ್ಡ್ ಅನ್ನು ಕಿತ್ತಾಕಿದ್ದಾರೆ, ಉಲ್ಲಂಘನೆ ಮಾಡಿದ್ದಾರೆ. ಮತ್ತೆ ನಾವು ಫೆನ್ಸಿಂಗ್ ಮಾಡಿದ್ದು ಅದನ್ನು ಕಿತ್ತಾಕಿದ್ದಾರೆ. ಇವರು ಅತಿಕ್ರಮಣವಾಗಿ ಇವ್ರು ಪ್ರವೇಶ ಮಾಡ್ತಿರೋದು, ನಾವಿಲ್ಲಿ ಪ್ರವೇಶ ಮಾಡ್ತಾ ಇಲ್ಲ. ನಮ್ದು ಪ್ರಾಪರ್ಟಿ ನಮ್ದು ಅಂತ ಕೋರ್ಟ್ ಆದೇಶ ಕೊಟ್ಟು ಆದ್ಮೇಲೆ ನಮ್ಮ ಜಾಗನ ನಾವು ಕ್ಲೀನ್ ಮಾಡಿರೋದು.